ಮಕ್ಕನಹಳ್ಳಿಲಿ ಒಂದು ಆದಿಶಕ್ತಿ ಅಮ್ಮನವರ ದೇವಸ್ಥಾನ ಅಂತ ಇದೆ. ಆ 11ನೇ ಶತಮಾನ ಕಾಲಮಾನದಲ್ಲಿ ಆಗಿರ್ಬೋದು ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಟೈಮಲ್ಲಿ ಮನುಷ್ಯ ತಪ್ಪು ಮಾಡ್ಬೋದು, ಆ ತಪ್ಪನ್ನ ತಿದ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸತ್ಯ ಪ್ರಮಾಣಗಳಾಗುತ್ತೆ. ಅದೇ ಇಂಥವರ ದಾಳಿಗೆ ಸಿಕ್ಕಿರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಯಾವುದೇ ಮೂರ್ತಿಗಳು ಒಂದು ಕಡೆ ಕೈ ಇರ್ತಿರಲಿಲ್ಲ, ಕಿವಿ ಇರ್ತಿರಲಿಲ್ಲ. ಇತಿಹಾಸದಲ್ಲಿ ವಿಶೇಷವಾಗಿರೋಂಥ ಒಂದು ಗಣಪತಿ. ಅದು ನಮ್ಮ ಅದೃಷ್ಟ, ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೂಡ ಇದೇ ರೀತಿ ಇದಕ್ಕಿಂತ ಒಂದು ವಿಭಿನ್ನವಾದ ಒಂದು ಮೂರ್ತಿ ಇತ್ತು, ಮಹಿಷಾಮರ್ದಿನಿಯ ಮೂರ್ತಿ. ಅದನ್ನ ಕಾಲಕ್ರಮೇಣ ಇದೆಲ್ಲ ನಿಂತೋಯ್ತು ಅಂತೇಳಿ ಒಂದು ಕುವೆಂಪು ಯೂನಿವರ್ಸಿಟಿ ಕೂಡ ಇತ್ತೀಚೆಗೆ ಬಂದು, ಆದರೆ ಬಂಧುಗಳೇ ನೀವು ಗಮನಿಸ್ಬೋದು, ಇದು ಬಹಳ ವಿಶಿಷ್ಟವಾದ ಕಲ್ಲು. ಮಕ್ಕನಹಳ್ಳಿ ಗ್ರಾಮದ ತುದಿಯಾಲ ಎಂಬಲ್ಲಿ ಶಶಿಕರಣ್ ಎಂಬವರ ಮನೆಯ ಎದುರುಗಡೆ ಒಂದು ವೀರ್ಗಲ್ಲಿದೆ. ಪಾಶುಪತ ಶೈವರು ಮತ್ತು ಗೌಡ ಸಮಾಜ ಅನ್ನುವ ಪುಸ್ತಕದಲ್ಲಿ ಪುಟ 146ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅಂತಂದರೆ, ಇದರಲ್ಲಿರ್ತಕ್ಕಂಥ ಪಠ್ಯ ಅಷ್ಟೇ ಅಲ್ಲ, ಇದರಲ್ಲಿರ್ತಕ್ಕಂಥ ಚಿತ್ರಗಳ ಶಿಲ್ಪಗಳನ್ನು ಕೂಡ ಅಧ್ಯಯನ ಮಾಡಿ ಭಾಳ ಅಪರೂಪದ ವಿವರಣೆಯನ್ನು ಕೊಡ್ತಾರೆ. ಇದರಿಂದ ಆತನ ಅಣ್ಣ ತಮ್ಮಯ್ಯಂಗೆ ಈ ಬರಹವನ್ನು ಬರೆಸಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಮುಂದುವರೆದವರು ಏನು ಉಲ್ಲೇಖ ಮಾಡ್ತಾರೆ ಅಂತಂದರೆ, ಏಚಲಾದೇವಿ ನಮ್ಮ ಮಕ್ಕನಹಳ್ಳಿಯ ಮನೆತನದ ಹೆಣ್ಣುಮಗಳು ಹೊಯ್ಸಳ ಎರೆಂಗನಿಗೆ ಮದುವೆ ಮಾಡಿಕೊಟ್ಟಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ.